ಎಲ್ಲರಿಗೂ ನಮಸ್ಕಾರ. ಕಿರಿಯ ಗೆಳತಿ ಅಮಿತಾ ರವಿಕಿರಣ್ ಓದಿರುವ ಆಯ್ಕೆಗಳೇ ಇಲ್ಲ ಕತೆ ನಿಮ್ಮ ಮುಂದೆ. ಅವಳ ದನಿಯಲ್ಲಿ ತುಂಬ ಸೊಗಸಾಗಿ ಹೃದಯ ಮುಟ್ಟುವಂತೆ ಈ ಕತೆ ಮೂಡಿಬಂದಿದೆ. ನಾನು ಓದಿರುವ ಕೆಲವು ಕತೆಗಳನ್ನು ಕೇಳಿ ಅಮಿತಾ ನಾನು ನಿಮ್ಮದೊಂದು ಕತೆಯನ್ನು ಓದಬೇಕು ಎಂಬ ಆಸೆ ವ್ಯಕ್ತಪಡಿಸಿದಾಗ ಅವಳ ಬಳಿ ನನ್ನ ಯಾವುದೇ ಪುಸ್ತಕ ಇಲ್ಲದ್ದರಿಂದ ಆ ಕಥೆಯ ಪುಟಗಳ ಫೋಟೋ ತೆಗೆದು ಅವಳಿಗೆ ಕಳಿಸಿ ಅವಳು ಈ ಕಥೆಯನ್ನು ತುಂಬ ಸೊಗಸಾಗಿ ಹೃದಯ ಸ್ಪರ್ಶಿಯಾಗಿ ಓದಿದ್ದಾಳೆ. ವಂದನೆಗಳು ಅಮಿತಾ. ನೀವು ಎಲ್ಲ ಈ ಕತೆ ಕೇಳಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ಈ ಕಥೆಯನ್ನು ನಾಟಕ ರೂಪದಲ್ಲಿ ಕೂಡ ಬರೆದಿದ್ದೇನೆ. ಈ ನಾಟಕವನ್ನು ನನ್ನ ಸ್ನೇಹಿತೆಯ ತಾಯಿ ಅವರ ಮಹಿಳಾ ಸಮಾಜದಲ್ಲಿ ಆಡಿ ತುಂಬ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ನನಗೆ ಹೇಳಿದ್ದರು. ಅದೊಂದು ನನಗೆ ಮರೆಯಲಾರದ ನೆನಪು. ಅದನ್ನು ಇನ್ನು ನನ್ನ ಬಳಿ ಇದೆ. ಆ ಸಂಭಾಷಣೆ ಬರೆದಿದ್ದೆಲ್ಲ ನನ್ನ ಬಳಿ ಇದೆ, ಕೊಂಚವೇ ಕೊಂಚ ಮಾರ್ಪಾಟಿನೊಂದಿಗೆ. ಯಾರಾದರೂ ನಾಟಕ ಮಾಡುತ್ತೇವೆ ಎಂದರೆ ಅದನ್ನು ನನ್ನ ಬಳಿಯಿಂದ ಇಸಿದುಕೊಳ್ಳಬಹುದು. ಈಗ ಕತೆ ಆಯ್ಕೆಗಳೇ ಇಲ್ಲ, ಅಮಿತಾ ದನಿಯಲ್ಲಿ. ಕಥೆ ಆಯ್ಕೆಗಳೇ ಇಲ್ಲ. ಕಥೆಗಾರ್ತಿ ಗೀತಾ ಬಿಯು ಅವರು ಕತೆಗೆ ಮುನ್ನುಡಿಯಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಆಯ್ಕೆಗಳೇ ಇರೋದಿಲ್ಲ. ಕವಲುದಾರಿ ಇದ್ದರೆ ಆಯ್ಕೆ ಪ್ರಶ್ನೆ. ಇದು ನನ್ನನ್ನು ಬಹಳ ಕಾಡಿದ ಸತ್ಯ ಘಟನೆಯನ್ನು ಆಧರಿಸಿದ ಕಥೆ. ವರ್ತಮಾನ ಪತ್ರಿಕೆಗಳನ್ನು ಓದುವ ಓದುಗರಿಗೆ ನನ್ನ ಕಥೆಗಳಲ್ಲಿ ಅವರು ಎಂದೋ ಹೇಳಿದ ಸುದ್ದಿ ವಿಸ್ತಾರಗೊಳಿಸಿದಂತೆ ಕಂಡರೆ ಅದಕ್ಕೆ ನಾನು ಜವಾಬ್ದಾರಳಲ್ಲ. ಇದನ್ನು ಕಥಾರೂಪಕ್ಕೆ ಇಳಿಸುವ ಮುನ್ನ ಹಲವರು ಬಳಿ ಈ ಕತೆ ಹೇಳಿದ್ದೇನೆ. ಒಬ್ಬರಂತೂ ರೇ ಇದೇನೋ, ಇದು ನನ್ನ ಸ್ನೇಹಿತನ ಮನೆ ಕತೆ, ಹೀಗೇ ಅದು ಎಂದರು. ಇದು ನಿಮ್ಮ ಸ್ನೇಹಿತರ ಮನೆಯ ಕಥೆ ಅಲ್ಲ, ಬೆಳೆಯುತ್ತಿರುವ ನಗರದಲ್ಲಿ ಕಳೆದು ಹೋಗಿರುವ ಪೀಳಿಗೆಯವರ ಕಥೆ. ನಿಮ್ಮ ರಸ್ತೆಯಲ್ಲಿ, ನಿಮ್ಮ ಬಡಾವಣೆಯಲ್ಲಿ ಇರಬಹುದು ಈ ವೃದ್ಧ ದಂಪತಿಗಳು. ನಿಮ್ಮ ಮನೆಯಲ್ಲಿಯೇ ಇದ್ದರೆ ಪ್ಲೀಸ್ ಸಹನೆ ಇರಲಿ. ಪ್ರೀತಿ ಇಲ್ಲದೆ ಹೋದರೂ ಸೈರೇಣ ಇರಲಿ. ಸುಖ ಕೊಡಲಾಗದಿದ್ರೂ ನೋಯಿಸೋದು ಬೇಡ. ಈ ಕಥೆ ತರಂಗವಾರ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಬನ್ನಿ ಕೇಳೋಣ ಕಥೆ ಆಯ್ಕೆಗಳೇ ಇಲ್ಲ. ಬಿಡಿ, ಎಷ್ಟು ಬಾರಿ ಅದೇ ಹೇಳ್ತಾ ಇರ್ತೀರಿ. ಹುಬ್ಬುಗಂಟಿಕ್ಕಿ ಇವಳು ಅಂದಾಗ ಕೂತವನು ಮೇಲೆದ್ದೆ. ಆಗಷ್ಟೇ ಅಣ್ಣನನ್ನು ಅವನ ಮೊಮ್ಮಗನನ್ನು ಕಳಿಸಿಕೊಟ್ಟು ಬಾಗಿಲು ಹಾಕಿ ಬಂದು ಟಿವಿ ಆನ್ ಮಾಡಿದ್ದೆ. ಯಾಕೆ ಹೇಳಬಾರ್ದು ನಾನು? ದನಿ ಏರಿಸಿದೆ. ನನ್ನ ಬಳಿ ದಿನಕ್ಕೆ 8 ಬಾರಿ ಹೇಳ್ತಾ ಇರ್ತೀರಿ. ಸರಿ, ಮಕ್ಕಳೊಂದಿಗೆ ಅವಕಾಶ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀರಿ. ಭಾವನವ್ರ ಬಳಿನೂ ಅದೇ ಮಾತಾ? ಅವ್ರು ಹೇಗೆ ಮುಖ ತಿರುಗಿಸಿದ್ರು ನೋಡ್ಲಿಲ್ವೇ? ತಿರುಗಿಸಿದ್ರೆ ತಿರುಗಿಸ್ದ, ಅವನ ಕುತ್ತಿಗೆಯೇ ನೊಯ್ಯೋದು. ಈ ಸೈಟ್ ತಗೊಂಡಾಗ 2,000 ಕಮ್ಮಿ ಇತ್ತು. ಅಣ್ಣನ್ನ ಸಾಲ ಅಂತ ಕೊಟ್ಟಿರು ಅಂತ ಕೇಳಿದ್ದೆ, ನಿಂಗೆ ನೆನಪಿಲ್ವಾ? ಕೊಟ್ನ ಅವನು. ಆ ಸೈಟಿಗೆ 12,500 ತುಂಬ ಜಾಸ್ತಿ, ನಿಂಗೆ ಬುದ್ಧಿ ಇಲ್ಲ ಅಂತ ಕೊರ್ದ. ಆಮೇಲೆ ಶೇಷಾದ್ರಿ ಕೊಟ್ಟಿದ್ದು 2,000. 40 ವರ್ಷದ ಹಿಂದಿನ ಮಾತು ಈಗ ಕೆದಕ್ಕೊಂಡು ಕೂತ್ಕೊಳ್ತೀರಲ್ಲ, ಬೇರೆ ಮಾತು ಹೊಳಿಯಲ್ವಾ? ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಮೆಲ್ಲಗೆ ಮಾತಾಡು. ಟಿವಿ ಆರಿಸಿ ಮೇಲೆದ್ದೆ. ನನಗೆ ಬೇಕಾದಷ್ಟು ಕೆಲಸವಿದೆ, ಆದರೆ ಅಣ್ಣನಿಗೆ ಹೇಳಲೇಬೇಕಿತ್ತು ನಾನು. 12,500ಕ್ಕೆ ನಾನು ಕೊಂಡ ಈ ಜಾಗ ಈಗ 5 ಕೋಟಿಗೆ ಹೋಗುತ್ತೆ ಅಂತ. ಕೆಮ್ಮು. ದನಿ ಏರ್ಸಿದ್ರೆ ಸಾಕು ಕೆಮ್ಮು ಶುರು. ಒಣ ಕೆಮ್ಮು. ನೀರು ಬೇಕಾ? ಇವಳ ಪ್ರಶ್ನೆ. ಬೇಕು. ಕೇಳೋದೇನೋ? ಕೆಮ್ಮು ಮತ್ತಷ್ಟು ಹೆಚ್ಚಿತು. ಮೆಲ್ಲನೆ ಮಾತಾಡಿ, ಕೂಗಾಡ್ತೀರಿ, ಕೆಮ್ಮು ಬರದೆ ಏನು? ಎದ್ದು ಅಡುಗೆ ಮನೆಯತ್ತ ನಡೆದವಳನ್ನೇ ನಿಟ್ಟಿಸಿದೆ. ಹೇಗಿದ್ಲು? 1 ದಿನ ಕೂಗಾಡಿದ್ರೆ 1 ವಾರ ಆಳ್ತಾ ಇರ್ತಿದ್ಲು. ಈಗ ಅದೇನು ಕೂಗಾಡ್ತೀರಿ, ಮೆಲ್ಲಗೆ ಮಾತಾಡಿ ಅಂತ ನನ್ನದಕ್ಕಿಂತ ಹೆಚ್ಚಿನ ದನಿಯಲ್ಲಿ ಹೇಳ್ತಾಳೆ. ರಿಟೈರ್ಡ್ ಆದಮೇಲೆ ಗಂಡಸಿಗೆ ಬೆಲೆ ಇಲ್ಲ ಅಂತ ಸುಮ್ಮನೆ ಹೇಳ್ತಾರಿಯೇ? ನೀರು ಬೆಚ್ಚಗೆ ಇರಲಿ. ಕೆಮ್ಮಿನ ಮಧ್ಯ ಕೂಗಿದೆ. ಗೊತ್ತು. ನೀರಿನ ಲೋಟ ಹಿಡಿದು ಬಂದಳು ಗಜಗಮನೆ. ಮದುವೆಯಾದಾಗ ಅವಳಿಗೆ 16 ವರ್ಷ. ಬಳಕೋ ಬಳ್ಳಿ ಥರ ಇದ್ಲು. ಈಗ 68 ಅವಳಿಗೆ. ಮದುವೆಯಾಗಿ 52 ವರ್ಷ. 3 ಮಕ್ಕಳನ್ನು ಹೊತ್ತು ಹೆತ್ತು ಬೆಳೆಸೋದ್ರಲ್ಲಿ ಅವಳು ಸುಸ್ತು. ಕೆಲಸ, ಮನೆ, ಸಾಲ, ಸೋಲ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಇವೆಲ್ಲದಕ್ಕೂ ಹವಣಿಸೋದ್ರಲ್ಲಿ ನಾನು ಮುದಿಯಾಗಿದ್ದೇನೆ.
ಮೆತ್ತಗಾಗಿದ್ದೇನೆ. ವಯಸ್ಸೇನು ಕಡಿಮೆನೇ. ಬರುವ ಹುಣ್ಣಿಮೆಗೆ 75 ವರ್ಷ, ಡೈಮಂಡ್ ಜುಬ್ಲಿ. ಮಕ್ಕಳಿಗೆ ಖರ್ಚು ಮಾಡಿ ಆಚರಿಸೋ ಆಸಕ್ತಿ ಇಲ್ಲ. ನಾನೇ ಖರ್ಚು ಮಾಡಿ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳೋಕ್ಕಾಗತ್ಯೇ? ಮಕ್ಕಳಿಗೆ ಅವ್ರದೇ ಬದುಕು. ಮೂವರು ನಮ್ಮೊಂದಿಗಿಲ್ಲ. ಹೆಣ್ಣು ಮಗಳು ಅವಳು ಜೊತೆಗೆ ಇರ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಗಂಡು ಮಕ್ಕಳು 2, ಪ್ರಮೋದ, ಪ್ರವೀಣ. ಅವರೂ ಜೊತೆಯಲ್ಲಿಲ್ಲ. ಪ್ರಮೋದನ ಹೆಂಡತಿ ದುಂದುವೆಚ್ಚ ನೋಡಿದರೆ ನನ್ನ BP ಏರ್ತಿತ್ತು. ಹಿರಿಯನಾಗಿ 1-2 ಮಾತು ಹೇಳಿದ್ದೇ ಕಾರಣವಾಯಿತು ಅವಳಿಗೆ ಪ್ರಮೋದನನ್ನು ಕಟ್ಕೊಂಡು ಮನೆ ಬಿಟ್ಟು ಹೋಗ್ಲು. ಇವಳಿಗೂ ನನ್ನ ಮೇಲೆ ಕೋಪ. ಮಗ ಸೊಸೆ ಬೇರೆ ಹೋಗಿದ್ದು, ಮೊಮ್ಮಕ್ಕಳು ದೂರ ಆಗಿದ್ದು ನನ್ನಿಂದ ಎಂದು ಒಂದೇ ಊರಿನಲ್ಲಿ ಬೇರೆ ಇದ್ದಾರೆ. ಇನ್ನೆಷ್ಟು ದುಂದುವೆಚ್ಚ. ಸರೀಕರಲ್ಲಿ ನಗೆಪಾಟಲು. ಪ್ರಮೋದನ ಹೆಂಡತಿಯ ದುಂದುವೆಚ್ಚದಿಂದಲೇ ಅವನಿಗೆ 50 ಆಗುತ್ತಾ ಬಂದರೂ ಇನ್ನೂ ತಲೆ ಮೇಲೆ ಒಂದು ಸೂರು ಮಾಡಿಕೊಂಡಿಲ್ಲ ಅವನು. ಭಾವನವರು ವ್ಯಂಗ್ಯವಾಗಿ ಅಂದಿದ್ದು ಕೇಳಿಸ್ಲಿಲ್ವೇ ನಿಮಗೆ? ಅವಳತ್ತ ತಿರುಗಿ ಅದೇ ಮಾತು. ವ್ಯಂಗ್ಯ ಏನು ಬಂತು? ನಾನು ಕೋಟ್ಯಾಧೀಶ್ವರನೇ. 12,500 ತೆಗೆದುಕೊಂಡ ಈ ಜಾಗ ಈಗ 5-6 ಕೋಟಿನೋ ಬೆಲೆ ಬಾಳುತ್ತೆ. 6 ಕೋಟಿ. ನಿಮ್ಮೊಂದಿಗೆ ಮಾತಾಡೋರ್ಗೆ ಬುದ್ಧಿ ಇಲ್ಲ. ತಿರುಗಿ ಅದೇ 6 ಕೋಟಿ. ಇದು ನಮ್ಮ ಮನೆ. ನಾವಿಲ್ಲಿ ವಾಸವಾಗಿದ್ದೇವೆ. ಇದರ ಬೆಲೆ 6 ಲಕ್ಷ ಆದ್ರೇನು 6 ಕೋಟಿ ಆದ್ರೇನು? ಹಾಗೆ ನೋಡಿದರೆ ಕಷ್ಟವೇ ಈ ಮನೆಯಲ್ಲಿ. ಏನು ಕಷ್ಟ? ಎದ್ದು ಅವಳ ಬಳಿಗೆ ಸಾಗಿದೆ. ಇಬ್ಬರೂ ಕೂಗಿ ಕಿರ್ಚಿ ಮಾತಾಡಿ ಅರೆ ಕಿವುಡರಾಗಿದ್ದೇವೆ. ಅಷ್ಟು ಟ್ರಾಫಿಕ್ ಈ ರಸ್ತೆಯಲ್ಲಿ. ಟ್ರಾಫಿಕ್ ಇಲ್ಲದೆ ಇರತ್ತೆಯೇ? ಎದುರಿಗೆ ಮೇನ್ ರೋಡ್, ಪಕ್ಕವೂ ಮೇನ್ ರೋಡ್. ಕಾರ್ನರ್ ಸೈಟ್ ನಮ್ಮದು. ಅದಕ್ಕೆ ಅಷ್ಟು ಬೆಲೆ. 6 ಕೋಟಿ. ಮಾರ್ತೀರಾ? ಇವಳು ಪ್ರಶ್ನಿಸಿದಾಗ ಹುಬ್ಬುಗಂಟಿಕ್ಕಿ ಅವಳತ್ತ ನೋಡಿದೆ. ಇವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಂಗೆ ಹುಚ್ಚ ಅಂದೆ. ಇಷ್ಟು ಬೆಲೆ ಬಾಳೋದನ್ನು ಮಾರಿಬಿಡೋದಾ? ಇನ್ನೊಂದು 6 ವರ್ಷ ಕಳೆದ್ರೆ 10 ಕೋಟಿ ಬರುತ್ತೆ. ಸ್ಪಷ್ಟವಾಗಿ ನಿಧಾನವಾಗಿ ಹೇಳಿದೆ. ಆಗ ಮಾರ್ತೀರಾ? ಅದೇ ನಿರ್ಭಾವುಕ ಮುಖ ಹೊತ್ತು ಅವಳು ಪ್ರಶ್ನಿಸಿದಾಗ ಮೇಲೆದ್ದೆ. ಆಗ ನೋಡ್ಕೊಳ್ಳೋಣ. 3 ವರ್ಷದ ಹಿಂದೆ ಮೈತುಂಬ ಸಾಲ ಮಾಡಿಕೊಂಡ ಪ್ರವೀಣ ಕೇಳ್ದಾಗಲೇ ಮಾರಲಿಲ್ಲ. ಈಗ ಯಾಕೆ ಮಾರ್ತೀನಿ? ಯಾಕೆ ಮಾರ್ತೀರಿ ಹೇಳಿ? ಹೆಂಡತಿ ಬೇಡ, ಮಕ್ಕಳು ಬೇಡ, ಮರಿ ಬೇಡ. ಬರೀ ಮನೆ ಆಯಿತು, 5 ಕೋಟಿ 6 ಕೋಟಿ ಅನ್ನೋ ಮಾತಾಯಿತು. ಪ್ರವೀಣ ಕಷ್ಟಕಾಲದಲ್ಲಿ ನಾವು ಅವನಿಗೆ ಸಹಾಯ ಮಾಡಲಿಲ್ಲ ಅಂತ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದಾನೆ. ಪ್ರವೀಣನ ಹೆಂಡತಿಯ ತಂದೆ ಸಹಾಯ ಮಾಡಿದ್ರು. ಈಗ ಅವನು ಪೂರ ಆ ಕಡೆನೆ. ಅವಳತ್ತ ಅಚ್ಚರಿಯಿಂದ ನೋಡಿದೆ. ಇರಲಿ ಬಿಡು, 44 ವರ್ಷ ಅವನಿಗೆ. ಕಷ್ಟ ಅಂತ ಬಂದಾಗ 41. ಆ ವಯಸ್ಸಿಗೆ ಗಂಡು ಹುಡುಗ ತಂದೆ ತಾಯಿಗೆ ಆಸರೆ ಆಗಿರಬೇಕು. ಛಾತಿ ಇರಬೇಕು. ಬಿಸ್ನೆಸ್ನಲ್ಲಿ ಲಾಸ್ ಆಯಿತು ಅಂದ ತಕ್ಷಣ ಕಂಡಿದ್ದು ಅಪ್ಪನ ಮನೆ. ಬಿಸ್ನೆಸ್ಸು ಶುರು ಮಾಡೋಕ್ಕೆ ಮನೆ ಮೇಲೆ ಸಾಲ ಮಾಡಿ ಕೊಟ್ಟಿರಲಿಲ್ವೇ 12 ಲಕ್ಷ. ಮೆಲ್ಲಗೆ ಮಾತನಾಡೋ ಹಾಗೇ ಇಲ್ಲ. ಹೊರಗೆ ಟ್ರಾಫಿಕ್ ಗಲಾಟೆ, ಜೊತೆಗೆ ಇವಳಿಗೆ ಕೊಂಚ ಕಿವಿ ಮಂದ. ಕೊಟ್ಟಿದ್ದಕ್ಕೆ ಬೆಲೆನೇ ಇಲ್ವಲ್ಲ? ಅದು 15 ವರ್ಷದ ಹಿಂದೆ. ತೀರಿಸಿದ್ನಲ್ಲ ಅವನು. ತೀರಿಸ್ದ. ನನಗೆ ಆಗ ಇನ್ನೂ 60 ವರ್ಷ. ಧೈರ್ಯ ಇತ್ತು. ಜೊತೆಗೆ ಹೇಳಿ 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 ಕಂತು ಕಟ್ಟಿಸಿದ್ದು. ನಿಂಗೆ ಇದೆಲ್ಲ ಅರ್ಥವಾಗಲ್ಲ. ನೀರು ಕುಡಿದು ಇಟ್ಟ ಖಾಲಿ ಲೋಟ ತೆಗೆದುಕೊಂಡು ಒಳ ಹೊರಟಳು ಇವಳು. ಏನು ಅರ್ಥವಾಗುತ್ತೋ ಬಿಡುತ್ತೋ. ನನ್ನ ಗಂಡು ಮಕ್ಕಳಿಬ್ಬರೂ ದೂರ ಆದರು. ಎಲ್ಲ ನಿಮ್ಮಿಂದ, ನಿಮ್ಮ ಮನೆಯ ವ್ಯಾಮೋಹದಿಂದ. 68 ವರ್ಷ ನನಗೆ. ಒಂದು ಕಡೆ ಕೂತು ಸೊಸೆ ಮಾಡಿ ಹಾಕಿದ್ದನ್ನು ತಿಂದು ಮೊಮ್ಮಕ್ಕಳ ಜೊತೆಗೆ ಮಾತಾಡಿಕೊಂಡು ಆಟವಾಡಿಕೊಂಡು ಇರಬೇಕಾದ ವಯಸ್ಸು. ನನ್ನ ಹಣೆ ಬರಹ. ಇನ್ನೂ ಒಲೆ ಮುಂದೆ ಬೇಯಿಸ್ಕೊಂಡು ಬೆಂದ್ಕೊಂಡು. ಆಹಾಹಾ, ಮಾಡೋ 1-2 ಹಿಡಿ ಅನ್ನ 4 ಸೌಟ್ ಸಾರಿಗೆ ಎಷ್ಟು ಮಾತಾಡ್ತೀಯ? ಮೇಲೆದ್ದು ಅವಳ ಹಿಂದೆನೇ ನಡೆದೆ. ವೀಣಾ ಬರ್ತೀನಿ ಅಂದಿದ್ಲು, ಬರಲೇ ಇಲ್ಲ. ಫೋನ್ ಮಾಡಿದ್ಯಾ? ಮಗಳ ವಿಷಯ ಮಾತನಾಡಿದರೆ ಕೊಂಚ ಸಮಾಧಾನ ಇವಳಿಗೆ. ಇವತ್ತೆಲ್ಲಿ? ಅವಳು ಬರ್ತೀನಿ ಅಂದಿದ್ದು ನಾಳೆ. ಬರ್ತೀನಿ ಅಂದಿದ್ದಾಳೆ. ಬರೋವರೆಗೂ ಗ್ಯಾರಂಟಿ ಇಲ್ಲ. 2 ತಿಂಗಳಿಗೆ ಅವಳ ಮಗಳ ಮದುವೆ ಬರುತ್ತೆ. ಬ್ಯುಸಿ ಅವಳು. ಅಡಿಗೆ ಮನೆಯಲ್ಲಿಯೇ ನೆಲದ ಮೇಲೆ ಕಾಲು ಚಾಚಿ ಕುಳಿತೆ. ಗೋಡಿಗೆ ಬೆನ್ನು ಒರಗಿಸ್ಕೊಂಡು ಕಣ್ಣು ಮುಚ್ಚಿದೆ. ನಾನು ಇವರು ಬರ್ತೀನಿ ಅಂದಿದ್ಲು ವೀಣಾ. ಅಂದರೆ ಶಿವರಾಮನೂ ಬರ್ತಾನೆ. ಯಾಕಿರಬಹುದು? ನನ್ನಲ್ಲೇ ಎಂಬಂತೆ ಅಂದರೂ ಇವಳು ಬಳಿ ಬಂದು ಹುಬ್ಬು ಗಂಟಿಕ್ಕಿದಳು. ಮಗಳು ಅಳಿಯ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ? ವೀಣಾ ಬರ್ತಿರ್ತಾಳೆ ಹೋಗ್ತಿರ್ತಾಳೆ. ಆದರೆ ಶಿವರಾಮು ಬರೋದು ಅಪರೂಪ. ಅದು ಫೋನ್ ಮಾಡಿ ಇಬ್ಬರೂ ಬರ್ತೀವಿ ಅಂತ ಹೇಳಿ ಬರ್ತಾರೆ ಅಂದರೆ ಏನೋ ಯೋಚನೆ ಮಾಡಬೇಕಲ್ವಾ? ಸರಿ, ಅನುಮಾನದ ಪಿಶಾಚಿ ನೀವು. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ. ಶಿವರಾಮು ನಮ್ಮನೇಲಿ ಊಟ ಮಾಡಿ ಎಷ್ಟೋ ವರ್ಷಗಳಾಗಿವೆ. ಬರೋದು ಬರ್ತೀರಿ, ಮಧ್ಯಾಹ್ನದ ಊಟಕ್ಕೆ ಬನ್ನಿ ಅಂತ ಕರೆದೆ. ವಾಂಗಿಬಾತ್ ಮಾಡಮ್ಮ, ಇವರಿಗೆ ಇಷ್ಟ ಅಂದ್ಲು ವೀಣಾ.
ಬೆಳಿಗ್ಗೆ ಮನೆ ಮುಂದೆ ಗಾಡಿಯವನು ಬದನೆಕಾಯಿ ತರದಿದ್ರೆ ನೀವು 4 ಹೆಜ್ಜೆ ಕಾಂಪ್ಲೆಕ್ಸ್ ಕಡೆ ಹೋಗಿ ತಂದುಬಿಡಿ. ಸುಮ್ಮನೆ ಕುಳಿತೆ. ಇವಳಿಗೆ ಹೇಳಿದರೆ ಅರ್ಥ ಆಗಲ್ಲ. ಶಿವರಾಮ ನಮ್ಮನೆಗೆ ಊಟಕ್ಕೆ ಬಂದು ವರ್ಷಾನಗಟ್ಟಲೆ ಆಗಿದೆ. ಮೊದಲು ಹಬ್ಬಕ್ಕೆ, ಅಂದರೆ ದೀಪಾವಳಿಗೋ ನವರಾತ್ರಿಲೋ ಕರಿತಾ ಇದ್ಲು ಇವಳು. ಈಗ 8-10 ವರ್ಷದಿಂದ ಇವಳ ಕೈಲೂ ಆಗಲ್ಲ. ಹೀಗಾಗಿ ಯಾರೂ ಬರೋಲ್ಲ. ಬಂದರೆ ವೀಣಾ ಒಬ್ಬಳು ಅಮ್ಮ ಮಗಳು, ಅದೇನೋ ಮಾತು. ಅಲ್ಲಿ ನನಗೆ ಪ್ರವೇಶವಿಲ್ಲ. ಕರೆದಾಗಲೂ ಗೊಣಗಿಕೊಂಡೇ ಬರ್ತಾ ಇದ್ದಿದ್ದು ಶಿವರಾಯ. ಈಗ ಮಗಳ ಮದುವೆ ಗೊತ್ತಾಗಿದೆ. ಸಂತೋಷವೇ. ಬಂಗಾರದ ಸರವೋ ಬಳೆಯೋ ಉಡುಗೊರೆ ಕೊಡಬೇಕು ಎಂದು ಇವಳು ತಾಕೀತು ಮಾಡಿ ಆಗಿದೆ. ಕೊಡಬೇಕು, ಸರಿಯೇ. ಆದರೆ 75,000 ಖರ್ಚು. ನನಗೆ ಬರೋ ಪೆನ್ಷನ್ನು 17,000 ಚಿಲ್ಲರೆ. ಮನೆ ಮಾರಿದರೆ 6 ಕೋಟಿ ಬರುತ್ತೆ. ಆದರೆ ಕೈಯಲ್ಲಿ ದುಡ್ಡೆಲ್ಲಿದೆ? ಇವಳಿಗೆ ಕೊಟ್ಟರೆ ಆಯ್ತೆ. ಮುಂದೆ ಮಗನ ಮಕ್ಕಳಿಗೆ ಮದುವೆಯಾಗುತ್ತದೆ. ವೀಣಾಗೆ ಇನ್ನೊಬ್ಬಳು ಮಗಳಿದ್ದಾಳೆ. 2 ವರ್ಷಕ್ಕೆ ಅವಳಿಗೂ ಕೂಡ ಮದುವೆ ಮಾಡ್ತಾಳೆ. ಅವಳಿಗೂ ಕೊಡಬೇಕು. ದುಡ್ಡೆಲ್ಲಿದೆ? ಏನು ಹೀಗೆ ಕೂತ್ರಿ? ಹೊತ್ತಾಯ್ತು. ಚಪಾತಿ ಮಾಡ್ಲಾ? ಇವಳ ದನಿಗೆ ಬೆಚ್ಚಿದೆ. ಬೆಲ್ಲಾಯ್ತು ಅನ್ಸುತ್ತೆ. ಯಾರು ನೋಡಿ? ಮುಂಗೈ ನೆಲಕ್ಕೆ ಉರಿ ಮೇಲೆದ್ದೆ. ನನಗೆ ಕೇಳಿಸ್ಲೇ ಇಲ್ಲ. ಕೋಟಿಗಟ್ಟಲೆ ಬಾಳೋ ಮನೆ ಇದೆ. ಆದರೆ ಕೈಯಲ್ಲಿ ಹಣವಿಲ್ಲ. ಯಾರಿಗೂ ಅದು ಅರ್ಥವೂ ಆಗೋಲ್ಲ. ಹುಚ್ಚು ನಿಂಗೆ ಅಪ್ಪ. ಕೋಟಿಗಟ್ಟಲೆ ಬೆಲೆ ಬಾಳೋ ಮನೆಯಲ್ಲಿ ಬಡವರಂತೆ ಬಾಳುತ್ತೀರಿ. ಈ ವಯಸ್ಸಿನಲ್ಲಿ ಹಾಯಾಗಿರಬಾರ್ದೆ? ಇದನ್ನು ಮಾರಿ ಹಾಕಿ ಒಂದು ಫ್ಲ್ಯಾಟ್ ತಗೊಂಡು ಹಾಯಾಗಿರಬಾರ್ದೆ? ಫ್ಲ್ಯಾಟು ತಗೊಂಡ್ಮೇಲೂ 3-4 ಕೋಟಿ ಉಳಿಯುತ್ತೆ. ನಮಗೂ ಕೊಟ್ಟು ನೀವು FD ಮಾಡಿದರೆ ಲಕ್ಷದಲ್ಲಿ ಬಡ್ಡಿ ಬರುತ್ತೆ. ಕಾರು, ಡ್ರೈವರ್ ಇಟ್ಕೊಂಡು ಅಮ್ಮನಿಗೆ ಬೇಕಾದ್ದು ಕೊಡಿಸಿ ಜುಮ್ಮಂತ ಇರಬಾರ್ದೆ? ಪ್ರವೀಣನಿಗೆ ಕುತ್ತಿಗೆಗೆ ಬಂದಿದೆ. ನಿಮಗೆ ಅರಿವೇ ಇಲ್ಲ. ಹೆತ್ತ ಮಕ್ಕಳು ಅನ್ನೋ ವಾಂಛೆ ಇಲ್ಲ. ಕಟ್ಟಿಕೊಂಡು ಹೆಂಡತಿ ಅಂತ ಪ್ರೀತಿನೂ ಇಲ್ಲ. ಕರ್ಮ ಅಪ್ಪ. 2 ತಿಂಗಳ ಹಿಂದೆ ಪ್ರಮೋದ ಬಂದು ಕೂಗಾಡಿ ಹೋಗಿದ್ದ. ಪ್ರವೀಣನ ತಾಪತ್ರಯ ಮುಗಿಯೋದೇ ಇಲ್ಲ. ತಳವಿಲ್ಲದ ಬಾವಿ ಅವನ ತಾಪತ್ರಯಗಳು. ಬಿಸ್ನೆಸ್ ಕೈಗೆ ಹತ್ತಲ್ಲ. ಇವನು ಬಿಡಲ್ಲ. ಸಾಲ ಮಾಡಿ ಸುರಿತಾನೆ. ಕುತ್ತಿಗೆಗೆ ಬಂದಾಗ ಕಾಣೋದು ನನ್ನ ಮನೆ. ಇವಳ ಆಸೆಗೋ ಕೊನೆನೇ ಇಲ್ಲ. ಬೀರು ಭರ್ತಿ ಸೀರೆಗಳಿವೆ. 2 ಜನ್ಮ ಎತ್ತಿ ಬಂದರೂ ಉಟ್ಟರೂ ಹರಿಯದ ಮಾಸದ ಸೀರೆಗಳು. ಆದರೂ ಪ್ರತಿ ಹಬ್ಬಕ್ಕೂ ಸೀರೆ ಬೇಕು. 13,000 ಕೊಟ್ಟು ಮೈಸೂರು ರೇಷ್ಮೆ ಸೀರೆ ಕೊಡಿಸದೆ 2,500 ಕೊಟ್ಟು ಆರಣಿ ಸೀರೆ ಕೊಡಿಸಿದೆ ಅಂತ ಕೋಪ ಅವಳಿಗೆ. ಮಗನಲ್ಲಿ ಹೇಳ್ಕೊಂಡಿದ್ದಾಳೆ. ಹೇಳಿದರೆ ಅರ್ಥವಾಗಲ್ಲ. ಇನ್ನೆಷ್ಟು ವರ್ಷ ಇರ್ತೀವಿ ನಾವು? ಇವಳ ಸೀರೆಗಳನ್ನು ಮಗಳು ಸೊಸೆಯಂದಿರು ಉಡೋದಿರಲಿ, ಮುಟ್ಟಿನೂ ನೋಡಲ್ಲ. ಬಾಯಿ ಬಿಟ್ಟು ಹೇಳಿದ್ರೆ ನಾನು ಒಡ್ಡಾಗಿ ಮಾತಾಡಿ ನೋಯಿಸೋನು, ಸಾವಿನ ಬಗ್ಗೆ ಮಾತನಾಡುವ ಹೃದಯಹೀನ. ಅಮ್ಮ ಅಂತ ಪ್ರೀತಿ ಇದ್ದರೆ ಈ ಮಗ ಅನ್ನಿಸ್ಕೊಂಡೋನು ಕೊಡಿಸ್ಲಿ. ಅದಿಲ್ಲ. ಯಾಕೆ ಕೊಡಿಸ್ಲಿಲ್ಲ? ಅಮ್ಮನ ಕರ್ಮ ಎಂದು ಕೂಗಾಡ್ತಾನೆ. ಮುಂಬಾಗಿಲು ಪಕ್ಕವಿದ್ದ ಕಿಟಕಿಯ ತೆರೆ ಸರಿಸಿ ಹೊರಗೆ ಇಣುಕಿದೆ. ಕತ್ತಲೆ. ಯಾರೂ ಕಾಣಿಸ್ಲಿಲ್ಲ. ನಮಸ್ಕಾರ ತಾತ, ಚೆನ್ನಾಗಿದ್ದೀರಾ? ಗಡಸು ಧ್ವನಿ. ಯಾರಿರ್ಬೋದು? ಕಿಟಕಿಯ ಪಕ್ಕವಿದ್ದ ಸ್ವಿಚ್ ಒತ್ತಿ ಹೊರಗಿನ ದೀಪ ಬೆಳಗಿಸಿದೆ. ಒಬ್ಬರಲ್ಲ, ಇಬ್ಬರಲ್ಲ, 4 ಮಂದಿ. ಒಬ್ಬನ ಕೈಲಿ ಸಿಗರೇಟ್ ಬೇರೆ. ಯಾರಪ್ಪ? ಮನೆ ಮಾರ್ತೀರಿ ಅಂದಿದ್ರು, ನೋಡಕ್ಕೆ ಬಂದಿದ್ದೀವಿ. ಯಾರು ಹೇಳಿದ್ದು? ನಾನು ಮಾರಲ್ಲ. ದನಿ ಎತ್ತರಿಸಿದೆ. ಮನೆ ಓನರ್ನ ಕರೀರಿ, ಗಡುಸಾಗಿ ಹೇಳಿದ ಒಬ್ಬ. ಇವರೇ ಕಣೋ ಬಂದಿದ್ದು, ನಮ್ಮ ಆಫೀಸಿನ ಹತ್ರ. ತಾತ, ನಮ್ಮ ಆಫೀಸಿನ ಹತ್ರ ಬಂದಿದ್ರಲ್ಲ ತಿಂಗಳ ಹಿಂದೆ. ನಾನು ನಮ್ಮ ಬಾಸ್ ಬಂದಿದ್ವಿ ಇಲ್ಲಿಗೆ. ಏನೋ ಗೊತ್ತಿಲ್ಲ, ನಾನು ಮಾರಲ್ಲ. ನಮ್ಮ ಬಾಸ್ಗಿಂತ ಹೆಚ್ಚು ದುಡ್ಡು ಕೊಡೋರ್ನ ಕರ್ಕೊಂಡು ಬಂದಿದ್ದೀನಿ. ಬಾಗಿಲು ತೆಗಿರಿ ತಾತ. ಒಳಗಿನಿಂದ ಕೋಪ ಉಕ್ಕೇರಿತು. ನಾನು ಯಾಕೆ ನಿಂಗೆ ತಾತ ಆಗ್ತೀನಿ? ವ್ಯವಹಾರ ಮಾತಾಡೋಕ್ಕೆ ಬರೋ ಹೊತ್ತಾ ಇದು. ಜೊತೆಗೆ ನಾನು ಮಾರಲ್ಲ ಅಂತ ಹೇಳ್ತಾ ಇಲ್ವಾ? ಹೋಗಿ ಇಲ್ಲಿಂದ. ದನಿ ಏರಿಸಿದೆ. ಹಿಂದೆಯೇ ಕೆಮ್ಮು. ಯಾರಿ ಅದು? ಲಟ್ಟಣಿಗೆ ಕೈಯಲ್ಲಿ ಹಿಡಿದೇ ಹೊರಬಂದಳು ಇವಳು. ಏನಂತೆ? ಸಿಗರೇಟು ಸೇದುತ್ತಿದ್ದವ ತುಂಡನ್ನು ಕೆಳಗೆ ಹಾಕಿ ಕಾಲಿನಿಂದ ಹೊಸೆದು ಕಿಟಕಿಯ ಬಳಿ ಬಂದ. ನಾವು ಗೌರವದಿಂದ ಬದುಕ್ತಿರೋ ಮಂದಿ. ಇಷ್ಟು ವಯಸ್ಸಾಗಿದೆ ನಿಮಗೆ, ಗೌರವ ಕೊಡೋದು ಕಲೀರಿ. ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ನಾವಿಲ್ಲಿ. ಹೋಗಿ ಅಂತ ಜೋರು ಮಾಡೋಕ್ಕೆ. ಇಂಥ ಜಾಗದಲ್ಲಿ ವಾಸ ಮಾಡ್ತಿದ್ದೀರಲ್ಲ, ನಿಮಗೆ ಬುದ್ಧಿ ಇದೆಯಾ? ಇದು ಚಿನ್ನನ ಗಡಿ ಇದ್ದಂಗೆ. ಚಿನ್ನ ನಾವು ಕೊಡ್ತೇವೆ, ತಗೊಂಡು ಹೊರಡಿ. ಈ ಥರ ಜಾಗದಲ್ಲಿ ಅಂಗಡಿಗಳಿರಬೇಕು, ಅರ್ಥ ಆಯ್ತಾ? ವಯಸ್ಸಾಗಿದೆ ನಿಮಗೆ, ರಾತ್ರಿ ನಿದ್ದೆ ಬರಲ್ಲ. ಯೋಚನೆ ಮಾಡಿ. 2 ದಿನ ಬಿಟ್ಟು ಬರ್ತೀವಿ, ಒಳ್ಳೆ ರೇಟ್ ಕೊಡ್ತೀವಿ. ನೀವು ಇರೋಕ್ಕೆ ಚೆನ್ನಾಗಿರೋ ಜಾಗನೂ ಹುಡುಕೊಡ್ತೀವಿ. ನಡಿರೋ. ಸೀನಾ, ಗೇಟ್ ಹಾಕು. ಕಳ್ಳರ್ ಜಾಸ್ತಿ. ಡಸ್ಟ್ಬಿನ್ನು, ಪ್ಲಾಸ್ಟಿಕ್ ಬಕೆಟ್ ಕೂಡ ಕದೀತಾರೆ. 500 ರೂಪಾಯಿಗೆ ಕೊಲೆನೂ ಮಾಡ್ತಾರೆ. ಕಿಟಕಿಯ ಸರಳು ಹಿಡಿದಿದ್ದ ನನ್ನ ಬೆರಳುಗಳು ಬೆಳ್ಳಗಾದವು.
ನನ್ನ ಕಿವಿಗಳು ಮಂದವೆ. ಈ ರಸ್ತೆಯಲ್ಲಿ ಹಾರ್ನ್ ಮೇಲೆ ಕೈ, ಆಕ್ಸಲೇಟರ್ ಮೇಲೆ ಕಾಲು ಇಟ್ಟೇ ಜನ ವಾಹನ ಓಡಿಸೋದು. ಆದರೂ ಅವನು ಹೇಳಿದ್ದು ಸ್ಪಷ್ಟವಾಗಿ ಕೇಳಿಸಿತು. ಗೇಟು ಹಾರು ಹೊಡೆದೇ ಹಿಂದಿರುಗಿಯೂ ನೋಡದೆ ಹೋದ್ರು. ನಾನು ಬಾಗಿಲು ತೆರೆಯ ಹೊರಟಾಗ ಇವಳು ತಡೆದ್ಲು. ಗೇಟು ಹಾಕಿ ಬರ್ತೀನಿ, ಹೇಗೆ ಹೋದ್ರು ನೋಡು. ಅವಳ ಕೈ ಕೊಡವಿದೆ. ಬೇಡ, ಚಪಾತಿ ತಿನ್ನಿ ಬನ್ನಿ. ಇನ್ನರ್ಧ ಗಂಟೆಯಾಗಲಿ ಒಂದೇ ಸಾರಿ ಗೇಟಿಗೆ ಬೀಗ ಹಾಕಿದ್ರಾಯ್ತು. ಈಗ ಹೋದವರು ಅಲ್ಲೇ ನಿಂತಿದ್ರೆ ಕಷ್ಟ. ನಿತ್ಯ ಪೇಪರ್ನಲ್ಲಿ ಬರುತ್ತಲ್ಲ ಕೊಲೆ ದರೋಡೆ ಅಂತ, ಕೂಗಿಕೊಂಡ್ರೂ ಯಾರಿಗೂ ಕೇಳಿಸಲ್ಲ. ಅವಳ ಕಂಗಳಲ್ಲಿ ಗಾಬರಿ. ಎಷ್ಟು ಧೈರ್ಯ ನೋಡು. ರಾತ್ರಿ 9 ಗಂಟೆಗೆ ಬರ್ತಾರಲ್ಲ ಮನೆ ನೋಡ್ತೀವಿ ಅಂತ. ಅವಳ ಹಿಂದೆಯೇ ನಡೆದೆ. ಗೂಂಡಾಗಳು ಹಾಗಿದ್ದಾರೆ, ಏನ್ ಮಾಡಕ್ಕೂ ಹೆಸರು ಜನ. ಕೈಕಾಲು ಸಣ್ಣಗೆ ನಡುಗುತ್ತಿತ್ತು. ಗೋಡೆಯನ್ನ ಆಸರೆಯಾಗಿ ಹಿಡಿದುಕೊಂಡು ನಿಧಾನವಾಗಿ ಹೆಜ್ಜೆ ಹಾಕಿದೆ. ನಿಮ್ಗೆ ಬುದ್ಧಿ ಇಲ್ಲ. ರಿಯಲ್ ಎಸ್ಟೇಟ್ ಅಂತ ಬೋರ್ಡ್ ಹಾಕಿಕೊಂಡಿರೋರು ಎಲ್ಲರ ಬಳಿ ಹೋಗಿ ಮನೆ ಅಡ್ರೆಸ್ ಕೊಟ್ಟು ಮಾರಿದ್ರೆ ಎಷ್ಟು ಬರುತ್ತೆ ಅಂತ ವಿಚಾರಿಸ್ಕೊಂಡು ಬಂದಿರ್ತೀರಿ. ಮಾರೋದಿಲ್ಲ ಅಂತಿದ್ಮೇಲೆ ವಿಚಾರಿಸೋದು ಯಾಕೆ? ಗೊಣಗುತ್ತಲೇ ಲಟಲಟ ಸದ್ದು ಮಾಡುತ್ತಾ ಚಪಾತಿ ಲಟ್ಟಿಸಲಾರಂಭಿಸಿದಳು. ಅರೆ, ವಿಚಾರಿಸಿದ ತಕ್ಷಣ ಮಾರಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ನಾನು ಹೋಗಿ ವಿಚಾರಿಸಿರೋದು 4-5 ಮಂದಿ ಇರ್ಬೋದು. ತಾವಾಗಿಯೇ ವಿಚಾರಿಸ್ಕೊಂಡು ಬಂದಿರೋರು 10 ಮಂದಿ. ಅದಕ್ಕೆ ನನ್ನನ್ನೇನು ಮಾಡಂತೀಯಾ? ಪ್ರಮೋದ ಹೇಳಿದ್ನಲ್ಲ, ಈ ಮನೆ ಮಾರಾಟಕ್ಕಿಲ್ಲ ಅಂತ ಒಂದು ಬೋರ್ಡ್ ಬರೆಸಿ ಗೇಟಿಗೆ ನೇತ್ ಹಾಕಿ. ನಿಮಗೆ ಹೊತ್ತು ಹೋಗಲ್ಲ, ಕೆಲಸವಿಲ್ಲ, ಸುಮ್ಮನೆ ಮನೆ ಮಾರೋ ಬಗ್ಗೆ ಮಾತಾಡ್ತೀರಿ. ಮಾರಲ್ಲ ಅಂದಮೇಲೆ ಎಷ್ಟಕ್ಕೆ ಹೋಗುತ್ತೆ ಅಂತ ತಿಳಿದುಕೊಳ್ಳೋ ಕುತೂಹಲ ಯಾಕೆ ಅಂತೀನಿ. ಈಗ ಚಪಾತಿಗೆ ಪಲ್ಯ ಹಾಕ್ಲೋ ನಿನ್ನೆ ಗೊಜ್ಜು ಹಾಕ್ಲೋ? ಅಧಿಕಾರವಾಣಿ. ನಾನು ತಲೆ ತಗ್ಗಿಸಿದೆ. 2 ಹಾಕು. ವಿಚಾರಿಸಿದ್ದು ತಪ್ಪು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಇನ್ನೊಂದು ಚಪಾತಿ ಹಾಕ್ಬಿಡು ಸಾಕು. ಸಾಕು ಅಂದ್ರೂ ಅಷ್ಟೇ, ಬೇಕಂದ್ರೂ ಅಷ್ಟೇ. ನಾನು ಕಲಿಸಿದ್ದೆ 4 ಚಪಾತಿಗಾಗೋಷ್ಟು ಹಿಟ್ಟು. ತಿನ್ನಿ, ನಂದಾದ್ಮೇಲೆ ಮಜ್ಜಿಗೆ ಮಾಡಿ ಕೊಡ್ತೀನಿ 1 ಲೋಟ. ನೀನು ತಟ್ಟೆಗೆ ಹಾಕಿಕೊಂಡು ಬಿಡು, ಇಬ್ರು ತಿನ್ನೋಣ, ಮೆಲ್ಲಗೆ ಹೇಳಿದೆ. ದಿನವೂ ಇದೇ ಕತೆ. ನನಗೆ ಅವಳು ಉಪಚಾರ, ನಾನು ಅವಳಿಗೆ ಉಪಚಾರ ಮಾಡ್ತಿರ್ತೇವೆ. ಬಂದೆ, ನೀವು ಶುರು ಮಾಡಿ, ತಣ್ಣಗಾಗತ್ತೆ. ನಾನು ಬಂದೆ. ಅವಳು ನಿತ್ಯ ಹೇಳುವ ಮಾತು. ಇಂದು ಅದೇ. ನಿಜವೇ, ನಾನು ತಿನ್ನೋದು ನಿಧಾನವೇ. ದವಡೆಯಲ್ಲಿ 1-2 ಹಲ್ಲುಗಳಿವೆ. ಅಗದು ತಿನ್ನೋ ವೇಳೆಗೆ ಕಷ್ಟ. ದವಡೆ ನೋವು ಬಂದ್ಬಿಡತ್ತೆ. ಅನ್ನ, ಮೆತ್ತಗೆ ಮಾಡೋ ಅನ್ನ ಹಿತ. ಆದರೆ ಅನ್ನ ತಿಂದರೆ ಶುಗರ್ ಹೆಚ್ಚುತ್ತೆ. ಏನಾದರೂ ತಿನ್ನಲೇಬೇಕು. ನೀವು ಕೋಪಿಸಿಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಸಾಕಷ್ಟು ಮಂಥನ ನಡೆದಿದೆ ಮನದಲ್ಲಿ ಎಂದು ಅವಳ ದನಿನೇ ಸಾರ್ತಿತ್ತು. ನಾನು ಕೈ ತೊಳೆದು ಬರೋ ವೇಳೆಗೆ ಇವಳು ಕೈ ತೊಳೆದು ಮಜ್ಜಿಗೆ ಲೋಟ ಮುಂದಿಟ್ಟಳು. ಹೇಳು, ಮಜ್ಜಿಗೆ ಕುಡೀರಿ. ಕುಡಿತೀನಿ ಹೇಳು. ವೀಣಾ ಫೋನ್ ಮಾಡಿದ್ಲು. ತಿರುಗಿ ನಾಳೆ ಬರ್ತಾಳಲ್ವೇ? ಬರ್ತಾಳೆ. ಗಂಡನೂ ಜೊತೆಗೆ ಕರ್ಕೊಂಡು ಬರ್ತಾ ಇರೋದು. ಇವಳು ತಡವರಿಸಿದಳು. ಯಾಕಂತೆ? ಅವಳಿಗೂ ಈ ಮನೆ ಮಾರಿ ದುಡ್ಡು ಕೊಡಬೇಕಂತೇನೋ? ದನಿ ಏರಿಸಿದೆ. ಇವಳು ತಣ್ಣಗೆ ಹೇಳಿದಳು. ಕೈಯಲ್ಲಿದ್ದ ಲೋಟ ಹಿಡಿತ ತಪ್ಪಿ ಕೆಳಗೆ ಬಿತ್ತು. ಸ್ಟೀಲಿನ ಲೋಟ, ಕೆಂಪು ನೆಲ, ಠಣ್ 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 ಸದ್ದು. ಬಿಳಿ ಮಜ್ಜಿಗೆ ಕೆಂಪು ನೆಲದ ಮೇಲೆ ಚಿತ್ತಾರ ಬಿಡಿಸಿತು. ಏನೋ ಪ್ರವೀಣನಿಗೆ ಕುತ್ತಿಗೆಗೆ ಬಂದಿದೆಯಂತೆ. ಅವನು ಬ್ಯಾಂಕಿನಲ್ಲಿ ತಗೊಂಡಿದ್ದ ಲೋನಿಗೆ ಅವನ ಮಾವನ ಮನೆ ಹರಾಜಿಗೆ ಬಂದಿದೆಯಂತೆ. 1 ತಿಂಗಳಲ್ಲಿ ತೀರಿಸದಿದ್ರೆ ಮನೆ ಹರಾಜಾಗ್ತದೆ. ಜೊತೆಗೆ ಇವನು ಕೊಟ್ಟಿರುವ ಚೆಕ್ ಬೌನ್ಸ್ ಆಗಿರೋದ್ರಿಂದ ಅರೆಸ್ಟ್ ಕೂಡ ಆಗಬಹುದಂತೆ. ಅದಕ್ಕೆ ಅಯ್ಯೋ, ಸುಮ್ಮನೆ ಕೇಳಿಸ್ಕೊಳ್ಳಿ. ವೀಣಾಳ ಮಗಳು ಮೀನಾದು ಲವ್ ಮ್ಯಾರೇಜು ನಿಜ. ಆದರೆ ಒಂದು ಫ್ಲ್ಯಾಟ್ ಕೊಡಬೇಕಂತೆ ಹುಡುಗನಿಗೆ. ಇಷ್ಟು ದಿವಸ ಸುಮ್ಮನಿದ್ದು ಈಗ ಲಗ್ನ ಪತ್ರಿಕೆ ಹಂಚಿಯಾದ ಮೇಲೆ ಮೀನಾ ಅವನ ಜೊತೆ ಊರೆಲ್ಲ ಓಡಾಡಿ ರಾಡಿ ಮಾಡ್ಕೊಂಡ್ಮೇಲೆ ಕಂಡೀಷನ್ ಹಾಕ್ತಾ ಇದ್ದಾರೆ ಅವನ ಅಪ್ಪ ಅಮ್ಮ. ವೀಣಾ ಕಣ್ಣೀರು ಹಾಕ್ಕೊಂಡ್ಲು ರೀ. ಅದಕ್ಕೆ. ಏನು ಕಥೆನ ಹೇಳ್ತಾ ಇರೋದು ನೀನು? ನಾವೇನು ಮಾಡಬೇಕಂತ? ನಿನ್ನ ಹಿರಿ ಮಗ ನಾನೊಂದು ಮನೆ ನೋಡಿದ್ದೀನಿ, ತಗೋಬೇಕು, 50 ಲಕ್ಷ ಕೊಡು ಅಂತ ಕೇಳಿದ ಹೋದವಾರ ಬಂದಾಗ. ದುಡ್ಡು ಅನ್ನೋ ಹಾಗಿದ್ರೆ ಈ ಕಡೆ ತಲೆನೇ ಹಾಕ್ಬೇಡ ಅಂತ ಹೇಳಿ ಕಳಿಸಿದೆ. ದೊಡ್ಡ ಕೆಲಸ. ಅವಳ ಧ್ವನಿ ನಡುಗಿತು. ಮಕ್ಕಳು ಮರಿನ ದೂರ ಮಾಡಿ ಈ ಮನೆನ ನಾವು ಹೊತ್ಕೊಂಡು ಹೋಗ್ತೀವ ಹೇಳಿ? ನಾವು ಹೋದ್ಮೇಲೆ ಇದು ಅವರಿಗೆ ಸೇರುತ್ತೆ ತಾನೆ? ಸಮಯಕ್ಕೆ ಆಗದ್ದು ಇದ್ರೆಷ್ಟು ಇಲ್ದಿದ್ರೆಷ್ಟು. ಅವ್ರಗಳ ಸಮಯಕ್ಕೆ ಕೊಟ್ಟರೆ ಮಕ್ಕಳಿಗೂ ಅಪ್ಪ ಅಮ್ಮ ಅಂತ ವಾಂಛೆ ಇರುತ್ತೆ. ಅದು ಬಿಟ್ಟು ನಾನು ಹೋದ್ಮೇಲೆ ಅಷ್ಟೇ ಅಂತ ಕೂತ್ರೆ ನೀವು ಹೋಗೋದು ಯಾವಾಗ ಅಂತ ಮಕ್ಕಳು ಕಾಯ್ತಾರೆ. ಬೇಡ, ನಮ್ಮ ಮಕ್ಕಳು ನಮ್ಮ ಸಾವನ್ನು ಬಯಸುವಷ್ಟು ಹೀನರನ್ನಾಗಿ ಮಾಡಬೇಡಿ. ಈ ಮನೆ ಮಾರಿ 3 1 ಕೋಟಿ ಕೊಟ್ಬಿಡಿ. 2 ಕೋಟಿ ನಾವು
4 ಜೀವಮಾನ ಬದುಕಿದ್ರೂ ಸಾಕು. ಕೌಸಲ್ಯ, ನನ್ನ ಮಾತು ಕೇಳ್ರಿ. ಜೀವಮಾನವೆಲ್ಲ ನೀವು ಕೇಳಿದ್ದೇ ಆಯಿತು. ನಾನು ಕೊನೆಗಾಲದಲ್ಲಿ ನಮ್ಮವರು ಅಂತ ಜನ ಬೇಕು. ನಮ್ಮ ಕಾಲ ಮುಗೀತು. ಇನ್ನೇನಿದ್ರೂ ಹೋಗೋದಷ್ಟೇ. ನಾನು ಮುಂದೆ, ನೀವು ಹಿಂದೆ, ನೀವು ಹಿಂದೆ, ನಾನು ಮುಂದೆ ಅಂತಷ್ಟೇ ಉಳಿದಿರೋದು. ನಮ್ಮಿಬ್ಬರಲ್ಲಿ ಯಾರು ಒಂಟಿಯಾದರೂ ಹಾಸಿಗೆ ಹಿಡಿದ್ರೂ ಈ ಮಕ್ಕಳೇ ಬೇಕು. ಕೊಟ್ಬಿಡಿ. ತಂದೆ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಅನ್ನೋ ಸಂಬಂಧದಲ್ಲಿ ಉಳಿಯದ ಪ್ರೀತಿ, ಮಮಕಾರ, ವಿಶ್ವಾಸ ದುಡ್ಡಿನಿಂದಾದರೂ ಉಳಿಯುತ್ತಾ ನೋಡೋಣ. ದುಡ್ಡಿನಿಂದ ಬರುವ ಪ್ರೀತಿ, ಉಳಿಯುವ ಅನುಬಂಧ ನಂಬಲಾಗುತ್ತದೆಯೇ ಕೌಸಲ್ಯ? ಸೋತು ಕುಸಿದೆ. ನಂಬಿಕೆ ಅಂದರೆ ಏನು? ಈ ಕ್ಷಣದ ನಮ್ಮ ಭಾವ ಅಷ್ಟೆ. ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ನಮಗೇನಾಗಬೇಕು? ಹೃದಯದಿಂದಲೂ ಅಥವಾ ನಾಲಿಗೆ ತುದಿಯಿಂದಲೋ 4 ಒಳ್ಳೆಯ ಮಾತು ಅಷ್ಟೇ ತಾನೇ ಬೇಕಿರೋದು. 4 ದಿನದಿಂದ ಕೆಂಪಮ್ಮ ಕೆಲ್ಸಕ್ಕೆ ಬಂದಿಲ್ಲ. 15,000 ಅಡ್ವಾನ್ಸ್ ಬೇಕು ಅಂದ್ಲು. ಇಲ್ಲ ಅಂದ್ವಿ. 20 ವರ್ಷ ನಮ್ಮ ಮನೇಲಿ ಕೆಲಸ ಮಾಡಿದವಳು. ಸಣ್ಣ ಪುಟ್ಟ ಕಳ್ಳತನ ಅರಿವಿಗೆ ಬಂದರೂ ಕಣ್ಮುಚ್ಕೊಂಡಿದ್ದೆ. ಒಳ್ಳೆ ಮಾತೇ ಆಡ್ತಿಲ್ಲಿದ್ವು. ನಾನು ಒಂದು ದಿನ ದನಿ ಏರಿಸಿಲ್ಲ ಅವಳ ಮೇಲೆ. ದುಡ್ಡು ಕೊಡಲ್ಲ ಅಂದ ತಕ್ಷಣ ಕೆಲಸ ಬಿಟ್ಬಿಟ್ಲು. ಒಳ್ಳೆ ಮಾತಿಗೆ ಏನು ಬೆಲೆ? ಅಷ್ಟು ವರ್ಷ ದುಡ್ದಿದ್ದಕ್ಕೆ ಏನು ಬೆಲೆ ಎಂದು ಅವಳು ಅಂದ್ಕೊಂಡಿರ್ಬೋದು ಅಲ್ವೇ? ಕೊನೆಗೆ ದುಡ್ಡೇರಿ ನಾಳೆ ಕೈಲಾಗದ ಕಾಲಕ್ಕೆ ನಾವು ವೃದ್ಧಾಶ್ರಮ ಸೇರಿದ್ರೂ ಅಷ್ಟೇ. ಕೊಟ್ಟ ದುಡ್ಡಿಗೆ ತಕ್ಕ ಉಪಚಾರ. ನಾವು ಹೆತ್ತು ಬೆಳೆಸಿದ ಮಕ್ಕಳು ತೋರದ ಪ್ರೀತಿ ದುಡ್ಡಿಗೆ ಕೆಲಸ ಮಾಡೋರು ತೋರ್ತಾರ ಹೇಳಿ? ನಿಜ ಹೇಳಿ, ಈ 5 ಕೋಟಿ ಬಾಳೋ ಮನೆ ಇಲ್ದಿದ್ರೆ ನೀವು ಇಷ್ಟು ಮೊಂಡಾಗುತ್ತಿರಲಿಲ್ಲ. ನಾವು ಪ್ರಮೋದನ ಮನೆಯಲ್ಲಿ ಸುಖವೋ ಕಷ್ಟವೋ ಅಲ್ಲೇ ಇರ್ತಿದ್ವು. ಕೌಸಲ್ಯ, ಬೇಡಿ, ಏನೂ ಹೇಳಬೇಡಿ. ನನಗೆ ಸಾಕಾಗಿದೆ. ಕೆಳಗೆ ಬಿದ್ದಿದ್ದ ಲೋಟ ತೆಗೆದುಕೊಂಡು ನಿಧಾನವಾಗಿ ಒಳ ನಡೆದಳು ಕೌಸಲ್ಯ. ಹೊರಗಿನ ರಸ್ತೆಯಲ್ಲಿ ವಾಹನಗಳು ಓಡಾಡುತ್ತಿರುವ ಸದ್ದು ಇದ್ದರೂ ಕಮ್ಮಿಯಾಗಿತ್ತು ಅದರ ಅಬ್ಬರ. ಮೆಲುದನಿಯಲ್ಲಿ ಮಾತನಾಡಿದ್ದರೂ ಅವಳ ದನಿ ಮಡುಗಟ್ಟಿದ ದುಃಖದಿಂದ ಗದ್ಗತವಾಗಿದ್ದರೂ, ನನ್ನ ಕಿವಿ ಮಂದವಾಗಿದ್ದರೂ ಅವಳು ಹೇಳಿದ್ದೆಲ್ಲ ನನಗೆ ಸ್ಪಷ್ಟವಾಗಿ ಕೇಳಿಸಿತು. ನನಗರಿವಿಲ್ಲದೆಯೇ ದೀರ್ಘವಾದ ನಿಟ್ಟುಸಿರು ಹೊರಬಂತು. ಯೋಚಿಸಬೇಕು, ನಿರ್ಧರಿಸಬೇಕು, ನಿಜ. ಆದರೆ ಈಗ ಸಮಯವಿಲ್ಲ, ಆಯಸ್ಸಿಲ್ಲ, ಆಯ್ಕೆಗಳೂ ಇಲ್ಲ. ಆಯ್ಕೆಗಳೇ ಇಲ್ಲ. ವೃದ್ಧ ದಂಪತಿಗಳ ಸ್ವಗೃಹದಲ್ಲಿಯೇ ಕಗ್ಗೊಲೆ. ಕೊಲೆಗಾರರ ಸುಳಿವು ಕೊಟ್ಟವರಿಗೆ ಭಾರಿ ಬಹುಮಾನ. ನಮ್ಮ ವರದಿಗಾರರಿಂದ ಬೆಂಗಳೂರು. ನಗರದ ಪ್ರತಿಷ್ಠಿತ ಬಡಾವಣೆಯ ಜನನಿ ಬಿಡಾದ ರಸ್ತೆಯಲ್ಲಿ ವಾಸವಾಗಿದ್ದ ವೃದ್ಧ ದಂಪತಿಗಳ ಕೊಲೆಯಾಗಿದೆ. ಅಕ್ಕಪಕ್ಕ ಅಂಗಡಿಗಳಿವೆ, ಅಂಗಡಿಯ ಮೇಲೆ ಆಫೀಸುಗಳಿವೆ. ರಸ್ತೆಯಲ್ಲಿ ರಾತ್ರಿ ಕೂಡ ವಾಹನ ಸಂಚಾರವಿರುತ್ತದೆ. ಮನೆಯ ಮುಂದೆ ಪ್ರಸಿದ್ಧ ಹೋಟೆಲ್ ಇದೆ. ಇಷ್ಟೆಲ್ಲ ಇರುವ ಕಡೆ ಈ ರೀತಿಯ ಬರ್ಬರ ಕೊಲೆಯಾಗಿರುವುದು ಆಶ್ಚರ್ಯ ತಂದಿದೆ ಹಾಗೂ ನಾಗರಿಕರಲ್ಲಿ ಭೀತಿ ಮೂಡಿಸಿದೆ. ಸುಮಾರು 11:30 ಹೊತ್ತಿಗೆ ಕೊಲೆಯಾಗಿರಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಅಕ್ಕಪಕ್ಕ ಯಾರಿಗೂ ಏನೂ ಕೇಳಿಸಿಲ್ಲ ಅನ್ನೋದು ತುಂಬಾ ಆಶ್ಚರ್ಯ ತರುವಂಥ ಸಂಗತಿ ಎಂದು ಇನ್ಸ್ಪೆಕ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಆದಷ್ಟು ಬೇಗ ಕೊಲೆಗಾರರನ್ನು ಹಿಡಿಯುವ ಭರವಸೆ ಕೂಡ ನೀಡಿದ್ದಾರೆ. ಮನೆಯಲ್ಲಿ ಏನೂ ಕಳ್ಳತನವಾಗಿಲ್ಲ. ಬಾಡಿಗೆ ಕೊಲೆಗಾರರಿಂದ ಕೊಲೆ ಆಗಿರುವ ಸಾಧ್ಯತೆ ಇದೆ. ರಾತ್ರಿ ಸುಮಾರು 10 ಗಂಟೆಯ ವೇಳೆಗೆ 4 ಜನರ ಗುಂಪೊಂದು ಈ ಮನೆಯ ಬಾಗಿಲ ಬಳಿ ನಿಂತಿದ್ದು ಪಕ್ಕದ ಆಭರಣಗಳ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾವೊಂದರಲ್ಲಿ ರೆಕಾರ್ಡ್ ಆಗಿದೆ. ತನಿಖೆ ತ್ವರಿತಗತಿಯಲ್ಲಿ ಸಾಗುತ್ತಿದೆ ಹಾಗೂ ಕೊಲೆಗಾರರನ್ನು ಸಾಧ್ಯವಾದಷ್ಟು ಬೇಗ ಬಂಧಿಸುತ್ತೇವೆ ಎಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಮೃತ ದಂಪತಿಗಳಿಗೆ 2 ಪುತ್ರರು ಹಾಗೂ 1 ಪುತ್ರಿ ಇದ್ದಾರೆ. ಅವರನ್ನು ಕೂಡ ತೀವ್ರವಾಗಿ ಪ್ರಶ್ನಿಸಲಾಗುತ್ತಿದೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ತಿಳಿಸಿದ್ದಾರೆ. ಮನೆಯ ಕೆಲಸದಾಕೆಯ ವಿಚಾರಣೆ ಕೂಡ ಮಾಡಲಾಗುತ್ತದೆ. ವೃದ್ಧರು ಹಲವು ಮಂದಿ ರಿಯಲ್ ಎಸ್ಟೇಟ್ ಏಜೆಂಟುಗಳ ಸಂಪರ್ಕದಲ್ಲಿ ಇದ್ದರು. ಮಕ್ಕಳಿಗೂ ಅಪ್ಪನ ಮನೆಯನ್ನು ಮಾರುವ ಇರಾದೆ ಇತ್ತು. ವೃದ್ಧರಿಗೂ ಮಾರುವ ಇಚ್ಛೆ ಇದ್ದಂತೆ ಇತ್ತು. ಆದರೂ ಕೊಲೆ ಆಗಿರುವುದು ಅಚ್ಚರಿ ಹಾಗೂ ದುರಂತ. ಎಲ್ಲ ಕೋನಗಳಿಂದ ತನಿಖೆ ಮಾಡಿ ಶೀಘ್ರದಲ್ಲಿಯೇ ಅಪರಾಧಿಗಳನ್ನು ಬಂಧಿಸುವ ಆಶ್ವಾಸನೆಯನ್ನು ಪೊಲೀಸರು ನೀಡಿದ್ದಾರೆ. ವಯೋವೃದ್ಧರ ಕ್ಷೇಮದತ್ತ ಸಮಾಜ ಗಮನ ಹರಿಸಬೇಕಾಗಿದೆ. ಏರುತ್ತಿರುವ ಬೆಲೆಗಳು ಹೆಚ್ಚಿನ ಅಪರಾಧಗಳಿಗೆ ಮುನ್ನುಡಿ ಬರೆಯುತ್ತಿದೆ ಎಂದ ಪೊಲೀಸ್ ವಕ್ತಾರರು, ವೃದ್ಧರ ಮನೆಯ ಬೆಲೆ ಇಂದಿನ ಮಾರ್ಕೆಟಿನಲ್ಲಿ 5 ರಿಂದ 6 ಕೋಟಿ ರೂಪಾಯಿಗಳು ಬೆಲೆ ಬಾಳುತ್ತದೆ ಎಂದರು. ಕೊಲೆಗಾರರು ಯಾರು ನಿಮಗೆ ಗೊತ್ತಾ?